ಎಸ್ ಕೇರಳ ಸರ್ಕಾರ ಕರ್ನಾಟಕದ ಭೂಭಾಗ ಆಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಆಗೋದು ಕರ್ನಾಟಕವಲ್ಲದ ಕೇರಳಕ್ಕೆ ಸೇರಿಕೊಂಡಿದೆ. ಈಗ ಕನ್ನಡ ಭಾಷೆ ಮೇಲೆ ಬಹಳ ದೊಡ್ಡ ಪ್ರಹಾರವನ್ನು ಕೇರಳ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ. ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಹೊಸ ರೂಲ್ಸ್ ಇನ್ನು ಮುಂದೆ ಕನ್ನಡ ಭಾಷೆ ನಿಯಂತ್ರಣಕ್ಕೆ ಕಾನೂನು ತರ್ತಾ ಇದೆ ಕೇರಳ. ಕನ್ನಡ ನೆಲ ಬಟ್ ಅನಿವಾರ್ಯ ಕಾರಣಕ್ಕಾಗಿ ಅದು ಕೇರಳ ಅಂತ ಕರೆಸ್ಕೊಳ್ತಾ ಇದೆ, ಕೇರಳದ ಭೂಪಟದಲ್ಲಿ ಗುರುತಿಸಿಕೊಳ್ತಾ ಇದೆ. ಈಗ ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಹೊರಟಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಕೇರಳದ ಮಲಯಾಳಂ ಪ್ರೀತಿಗೆ ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ದಾರೆ. ಕೇರಳ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಹೊಸ ಮಸೂದೆಗೆ ಕನ್ನಡಿಗರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕೇರಳದ ರಾಜ್ಯಪಾಲರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಕೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮುಂದುವರಿತಾ ಇದೆ. ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮನವಿ ಅದು. ಕೇರಳ ಸರ್ಕಾರದ ಬಿಲ್ ಭಾಷಾ ವಿರೋಧಿಯಾಗಿದೆ, ಗಡಿ ಕನ್ನಡಿಗರ ಹಿತಾಸಕ್ತಿಗೆ ಧಕ್ಕೆ ಆಗುತ್ತೆ, ಹೀಗಾಗಿ ಬಿಲ್ ವಾಪಸ್ ತೆಗೆದುಕೊಳ್ಬೇಕು ಅಥವಾ ತಡೆ ಹಿಡಿಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ಮಸೂದೆ ಪರಿಷ್ಕರಣೆಯ ಭರವಸೆಯನ್ನು ನೀಡಿದ್ದಾರಂತೆ ಕೇರಳದ ಗವರ್ನರ್. ಕಾನೂನಾತ್ಮಕವಾಗಿ ಪರಿಷ್ಕರಣೆ ನಡೆಸುವಂಥ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಕೇರಳ ಸರ್ಕಾರ ತರಲು ಹೊರಟಿರುವಂಥ ಹೊಸ ಮಸೂದೆ ಏನಿದೆ, ಕೇರಳದಲ್ಲಿ ಮಲಯಾಳಂ ಪ್ರಥಮ ಭಾಷೆ ಆಗಿರಬೇಕು, 1ರಿಂದ 10ನೇ ತರಗತಿವರೆಗೆ ಮಲಯಾಳಂ ಪ್ರಥಮ ಭಾಷೆ ಆಗಿರಬೇಕು. ಕೇರಳದಲ್ಲಿರುವ ಕನ್ನಡ ಮಾಧ್ಯಮ ಶಾಲೆಗಳಿಗೂ ಇದು ಅನ್ವಯ ಆಗುತ್ತೆ. ಕಾಸರಗೋಡಿನಲ್ಲಿ 70% ಕನ್ನಡಿಗರಿದ್ದಾರೆ. ಕನ್ನಡಿಗರಿಗೂ ಕೂಡ ಪ್ರಥಮ ಭಾಷೆ ಮಲಯಾಳಂ ಅಂತ ಹೇಳ್ತಾ ಇದ್ದಾರೆ ಅವರು. ಶಾಲೆಗಳಲ್ಲಿ ಮಲಯಾಳಂ ಪ್ರಥಮ ಭಾಷೆ ಕಡ್ಡಾಯ. ಮಸೂದೆ ಜಾರಿಯಾದರೆ ಮಲಯಾಳಂ ಕಡ್ಡಾಯ. 2017ರಲ್ಲಿ ಮಸೂದೆಯನ್ನು ತಿರಸ್ಕರಿಸಿದ್ದ ರಾಷ್ಟ್ರಪತಿಗಳು ಹಿತ ಕಾಪಾಡುವಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿತ್ತು. ಈಗ ಮತ್ತೆ ಕನ್ನಡಿಗರ ಮೇಲೆ ಪ್ರಹಾರ ಮಾಡಲಿಕ್ಕೆ ಕೇರಳ ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ ಇದು. ಕನ್ನಡ ಮಾಧ್ಯಮ ಶಾಲೆಗಳಲ್ಲೂ ಮಲಯಾಳಂ ಪ್ರಥಮ ಭಾಷೆಯಾಗಿರಬೇಕು. ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆ ಕಡ್ಡಾಯ. ವಿಧಾನಸಭೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ. ಕೇರಳ ಸರ್ಕಾರದ ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಗಡಿ ಜಿಲ್ಲೆ ಕಾಸರಗೋಡಿನ ಕನ್ನಡಿಗರಿಗೂ ಇದು ಅನ್ವಯ. ಇನ್ನು ಸಂವಿಧಾನ ಹೇಳೋದೇನು ಗೊತ್ತಾ? ಕೇರಳದ ವಿಧಾನಸಭೆಯಲ್ಲಿ ಪಾಸ್ ಮಾಡಿಕೊಂಡಿರಬಹುದು ಬಿಲ್, ಬಟ್ ಸಂವಿಧಾನ ಹೇಳೋದೇನು? ಸಂವಿಧಾನದ 29 ಮತ್ತು 31ನೇ ಪರಿಚ್ಛೇದದ ಭಾಷೆಯ ಹಕ್ಕು ಕೊಟ್ಟಿದೆ. ಆ ಹಕ್ಕಿನ ಪ್ರಕಾರ ದೇಶದ ಯಾವುದೇ ಭಾಗದಲ್ಲಿದ್ದರೂ ಭಾಷೆಯ ಹಕ್ಕಿದೆ. ತಮ್ಮ ಭಾಷೆ, ಲಿಪಿ, ಸಂಸ್ಕೃತಿ ರಕ್ಷಿಸಿಕೊಳ್ಳುವಂಥ ಹಕ್ಕಿದೆ, ರಕ್ಷಣೆ ಮಾಡಿಕೊಳ್ಳುವಂಥ ಹಕ್ಕಿದೆ. 350A ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆ ಕಲಿಯುವಂಥ ಸ್ವಾತಂತ್ರ್ಯ ಇದೆ. 350B ಅಲ್ಪಸಂಖ್ಯಾತರ ರಕ್ಷಣೆಯ ಖಾತ್ರಿಯ ಹಕ್ಕಿದೆ. ಮುಖ್ಯಮಂತ್ರಿಗಳು ಆಗ್ರಹ ಮಾಡಿದ್ದಾರೆ. ಕಾಸರಗೋಡು ಭಾವನಾತ್ಮಕವಾಗಿ ಕರ್ನಾಟಕಕ್ಕೆ ಸೇರಿದೆ, ಅವರ ಹಿತ ಕಾಪಾಡುವುದು ನಮ್ಮ ಸರ್ಕಾರದ ಕರ್ತವ್ಯ. ಮಲಯಾಳಂ ಭಾಷಾ ಮಸೂದೆ 2025 ಹಿಂಪಡಿಬೇಕು. ಭಾಷಾ ಅಲ್ಪಸಂಖ್ಯಾತರಿಗೆ ಮಾತೃಭಾಷೆ ಅವರ ಅಸ್ಮಿತೆ, ಅದು ಅನ್ಯ ಭಾಷಾ ಹೇರಿಕೆಯಿಂದ ಕಲಿಕೆ ಸಾಮರ್ಥ್ಯ ಕುಸಿಯುತ್ತೆ. ಕಾಸರಗೋಡಿನ 70% ವಿದ್ಯಾರ್ಥಿಗಳು ಕನ್ನಡ ಬಯಸ್ತಾರೆ. ಒಂದು ಭಾಷೆ ಮೇಲೆ ಇನ್ನೊಂದು ಭಾಷೆ ಹೇರಿಕೆ ಸಲ್ಲದು. ಕನ್ನಡಿಗರು ಇದನ್ನು ಒಕ್ಕೊರಲಿನಿಂದ ವಿರೋಧಿಸಲಿದ್ದಾರೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಆಗ್ರಹ ಮಾಡಿದ್ದಾರೆ. ಯಾಕಂದರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು, ಆ ಡಿಸ್ಟಿಕ್ಕು. ಸೊ ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರಿದ್ದರೂ ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ಮಲಯಾಳಮ್ಮು ಭಾಷೆ ಇವತ್ತು ನಿಮ್ಮ ಮಾಧ್ಯಮದೊಳಗೆ ಜಾಸ್ತಿ ಅದನ್ನೇ ಇದು ಮಾಡ್ತಾಯಿದೆ. ಕೇರಳ ಸರ್ಕಾರ ಮಲಯಾಳಮ್ಮು ಭಾಷೆ ಅಧಿನಿಯಮ 2025 ವಿಧಾನಸಭೆಯಲ್ಲಿ
ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಏನಂತಂದರೆ ನಮ್ಮ ಗಡಿನಾಡು ಭಾಗದೊಳಗೆ ಕನ್ನಡಿಗರಿಗೆ ತೊಂದರೆ ಆಗುವಂಥ ಕೆಲಸ ಆಗುತ್ತೆ ಈ ಬಿಲ್ಲಿನಿಂದ. ಅಲ್ಲಿ ಕನಿಷ್ಠ ಕೇರಳ ಭಾಗ ಗಡಿ ಭಾಗದೊಳಗೆ, ಅದು ವಿಶೇಷವಾಗಿ ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾಯಿದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲೇ ಇದ್ದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ 350B ಪ್ರಕಾರ ಕೇರಳದ ಎಲ್ಲ ಆಫೀಸುಗಳಲ್ಲಿ ಕೂಡ ನೀವು ಮಲಯಾಳವೇ ಮಾತಾಡಬೇಕೀಗ. ಅಂಗಡಿಗಳಲ್ಲಿ ಮಲಯಾಳ ಮಾತಾಡಬೇಕು. ಊರಿನ ಹೆಸರುಗಳನ್ನು ಮಲಯಾಳ ಮಾಡಿದ್ದಾರೆ, ಬಸ್ಸುಗಳಲ್ಲಿ ಮಲಯಾಳ ಮಾಡಿದ್ದಾರೆ. ಹಾಗಾಗಿ ನೀವು ಇವತ್ತು ಇಲ್ಲ ಅಲ್ಲಿ ನೀವು ಶಾಲೆಯಲ್ಲಿ ಕನ್ನಡಕ್ಕೆ ಅವಕಾಶ ಇದೆ ಅಂತ ಹೇಳಿದರೆ ಅದು ಇರೋದಿಲ್ಲ ಅಂತ ಹೇಳೋದು ಸ್ಪಷ್ಟ. ಯಾಕಂದರೆ ಅನುಷ್ಠಾನದಲ್ಲಿ ಮಲಯಾಳ ಬರುವ ಹಾಗೆ ಹಿಂಬಾಗಿಲಿನಿಂದ ಕೆಲಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ರಾಜ್ಯ ಸರ್ಕಾರಕ್ಕೆ, ಅಂದರೆ ಕೇರಳ ರಾಜ್ಯ ಸರ್ಕಾರಕ್ಕೆ, ಗವರ್ನರ್ ಸಾಹೇಬರಿಗೆ, ಆಮೇಲೆ ರಾಷ್ಟ್ರಪತಿಗೆ ಬರೆಯುವುದರಲ್ಲಿ ಏನು ಸೂಚಿಸ್ತೀನಿ ಅಂದರೆ 6 ಇದೆಯಲ್ಲ ಎಜುಕೇಷನ್ ರಿಸರ್ಚ್ ಸೆಕ್ಟರ್ಗೆ ಸೂಕ್ತವಾದ ತಿದ್ದುಪಡಿಯನ್ನು ತರಬೇಕು. ಅವರು ತಿದ್ದುಪಡಿ ಏನಿರಬೇಕು ಅಂತಂದರೆ ಜಸ್ಟ್ ಒಂದು ಲೈನ್ ಮಾತ್ರ, ಮಲಯಾಳಂ ಶಲ್ ಬಿ ಕಂಪಲ್ಸರಿ ಫಸ್ಟ್ ಲ್ಯಾಂಗ್ವೇಜ್ ಇನ್ ಆಲ್ ಗವರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ಸ್ ಇನ್ ಕೇರಳ ಅಪ್ ಟು 10th ಸ್ಟ್ಯಾಂಡರ್ಡ್ ಎಕ್ಸೆಪ್ಟ್ ಮೈನಾರಿಟೀಸ್ ಅಂತ ಬರಬೇಕು. ಮೈನಾರಿಟಿಗಳನ್ನು ಹೊರತುಪಡಿಸಿದ ಶಾಲೆಗಳಿಗೆ ಅಂತ ಹೇಳಬೇಕು. Malayalam mandate in Kerala schools. No, still I am not aware fully of the issue. I just look and discuss to you. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ನಾವು ಕಾಸರಗೋಡನ್ನು ಕಳೆದುಕೊಂಡಿದ್ದೇವೆ. ಕಾಸರಗೋಡು ಸೇರಿದಂತೆ ಅನೇಕ ಪ್ರದೇಶಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಬಿಟ್ಟು ಕೊಟ್ಟಿದ್ದೇವೆ. ಕೆಲವು ಅನೇಕ ಗಡಿ ವಿವಾದಗಳನ್ನು ಪ್ರತಿನಿತ್ಯವೂ ಕೂಡ ಅನುಭವಿಸ್ತಾ ಇದ್ದೇವೆ ಬೆಳಗಾವಿ ವಿಷಯದಲ್ಲಿ. ಹೀಗಿರುವಾಗ ಕಾಸರಗೋಡಿನಲ್ಲಿ ಕನ್ನಡ ಭಾಷಿಕರಿದ್ದಾರೆ, ಕನ್ನಡ ಕುಟುಂಬಗಳಿದ್ದಾವೆ, ಕನ್ನಡ ನೆಲ ಅಂತ ಗುರುತಿಸಿಕೊಂಡಿತ್ತು, ಭೌಗೋಳಿಕವಾಗಿ ಕೇರಳಕ್ಕೆ ಸೇರ್ಪಡೆಯಾಗಿದೆ. ಈಗ ಮಲಯಾಳಂ ಕಡ್ಡಾಯ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಕನ್ನಡತನವನ್ನು, ಕನ್ನಡ ಭಾಷೆ ಮಾಯ ಆಗುವ ನಿಟ್ಟಿನಲ್ಲಿ ಕೇರಳ ಮುಂದೆ ಹೆಜ್ಜೆ ಇಡ್ತಾ ಇದೆ. ಇದಕ್ಕೆ ಪ್ರತಿರೋಧ ಒಡ್ಡಿದೆ. ಇದು ಎಷ್ಟರ ಮಟ್ಟಿಗೆ ಫಲಕಾರಿಯಾಗುತ್ತೆ? ಮತ್ತೊಂದು ಹೆಜ್ಜೆ ಮುಂದಿಟ್ಟು ರಾಜ್ಯ ಸರ್ಕಾರದ ಮುಂದಿರುವಂಥ ಆಯ್ಕೆಗಳನ್ನು ನೋಡೋದಾದರೆ ಶಿವಕುಮಾರ್. ದಶರಥ್, ಈಗ ಕೇರಳ ವಿಧಾನಸಭೆಯಲ್ಲಿ ಮಸೂದೆಯನ್ನು ಪಾಸ್ ಮಾಡಲಾಗಿದೆ. ಕೇರಳ ಭಾಷಾ ನೀತಿ, ಮಲಯಾಳಿ ಭಾಷಾ ನೀತಿಯನ್ನು ಅಲ್ಲಿ ಜಾರಿಗೆ ತರುವುದಕ್ಕೆ ಕೇರಳ ಸರ್ಕಾರ ಈಗ ಹೊರಟಿದೆ. ಅದನ್ನು ಶೀಘ್ರದಲ್ಲೇ ಅನುಷ್ಠಾನಕ್ಕೂ ಕೂಡ ತರ್ತಾ ಇದೆ. ಈ ಒಂದು ಭಾಷಾ ನೀತಿಯನ್ನು ತರೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಥವಾ ಯಾರ್ದು ವಿರೋಧ ಇಲ್ಲ. ಆದರೆ ಕೇರಳದಲ್ಲಿ ಇರುವಂತಹ ಕಾಸರಗೋಡು ಜಿಲ್ಲೆ ಮತ್ತು ಮಂಜೇಶ್ವರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಕನ್ನಡಿಗರು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಇವತ್ತಿಗೂ ಕೂಡ ಕರ್ನಾಟಕದ ಜೊತೆ ಉತ್ತಮವಾದಂಥ ಒಂದು ನಂಟನ್ನು ಇಟ್ಕೊಂಡಿದ್ದಾರೆ. ಮಂಗಳೂರು ಭಾಗದಲ್ಲಿ ಪ್ರತಿನಿತ್ಯ ಅವರು ಕಾಸರಗೋಡಿನಿಂದ ಮಂಗಳೂರಿಗೆ ವ್ಯಾಪಾರ, ವಹಿವಾಟು, ಶಾಲಾ ಶಿಕ್ಷಣ ಈ ವಿಚಾರಗಳಿಗೆ ಅವರು ಪ್ರತಿನಿತ್ಯ ಓಡಾಟವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ನೀವು ಹೋದರೆ ಇಲ್ಲಿ ಇದು ಕೇರಳನ ಅಂತ ಅನಿಸುತ್ತೆ, ಅಷ್ಟರ ಮಟ್ಟಿಗೆ ಅಲ್ಲಿ ಕನ್ನಡ ಇದೆ. ಸೊ ಈಗ ತಂದಿರುವಂತಹ ನೀತಿಯಿಂದಾಗಿ ಏನಾಗುತ್ತೆ, ಅಲ್ಲಿರುವಂತಹ ಸರ್ಕಾರಿ ಶಾಲೆಗಳಿರ್ಬೋದು ಅಥವಾ ಖಾಸಗಿ ಶಾಲೆಗಳಿರ್ಬೋದು, ಅಲ್ಲಿ ಕಡ್ಡಾಯವಾಗಿ ಮಲಯಾಳಿಯನ್ನೇ ಕಲಿಬೇಕಾಗತ್ತೆ ಅಲ್ಲಿ. ಯಾಕೆಂದರೆ ಇಲ್ಲಿಯವರೆಗೆ ಪ್ರಥಮ ಭಾಷೆಯನ್ನಾಗಿ ಅಲ್ಲಿ ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿತ್ತು. ಈಗೇನಾಗುತ್ತೆ ಅಂದರೆ ಮಲಯಾಳಂ ಅಲ್ಲಿ ಪ್ರಥಮ ಭಾಷೆಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಥರ್ಡ್ ಲ್ಯಾಂಗ್ವೇಜ್ಗೆ ನೀವು ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಇದು 1ರಿಂದ 10ನೇ ತರಗತಿವರೆಗೆ ಇದು ಈಗ ಅನ್ವಯ ಆಗತ್ತೆ. ಸೊ ಇಲ್ಲಿ ಬರ್ತಾ ಇರುವಂಥದ್ದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಅಲ್ಲಿ 70% ಕನ್ನಡಿಗರೇ ಇದ್ದಾರೆ ಕಾಸರಗೋಡು ಮತ್ತು ಮಂಜೇಶ್ವರದಲ್ಲಿ. ಈಗ ಈ ರೀತಿಯಾಗಿ ಮಲಯಾಳಂ ಭಾಷಾ ನೀತಿಯನ್ನು ಏಕಾಏಕಿ ಜಾರಿ ಮಾಡಿದ್ದೇ ಆದರೆ ಆಗ ಅಲ್ಲಿ ಕಲಿಯುವಂತಹ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಕಲಿಕೆಯ ಸಾಮರ್ಥ್ಯ ಕುಂಠಿತ ಆಗತ್ತೆ ಅನ್ನುವಂತಹ ಆರೋಪಗಳು ಈಗ ಕೇಳಿಬರ್ತಾ ಇದೆ. ಸೊ ಹಾಗಾಗಿನೇ CM ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮೂಲಕ ಅದನ್ನು ಪ್ರಬಲವಾಗಿ ವಿರೋಧವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಆ ಮಸೂದೆಯನ್ನು ಅನುಷ್ಠಾನಕ್ಕೆ ತರಬೇಡಿ, ಅದನ್ನು ವಾಪಸ್ ಪಡ್ಕೊಳ್ಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ರಾಜ್ಯದ ರಾಜಕಾರಣಿಗಳು ಕೂಡ ಈಗ ಆಗ್ರಹವನ್ನು ಮಾಡಿದ್ದಾರೆ. ಯಾಕೆಂದರೆ ಈ ಒಂದು ವಿಚಾರದಲ್ಲಿ ಅಲ್ಲಿ ಕೇರಳದಲ್ಲಿ ಮಲಯಾಳಿಗಳು ಬಹುಸಂಖ್ಯಾತರು ಹೌದು, ಕರ್ನಾಟಕಕ್ಕೆ ಬಂದಾಗ ಕನ್ನಡಿಗರೇ ಬಹುಸಂಖ್ಯಾತರು. ಆದರೆ ಕೇರಳದ ಕಾಸರಗೋಡು ಭಾಗದಲ್ಲಿ ಕನ್ನಡಿಗರು ಅಲ್ಲಿ ಬಹುಸಂಖ್ಯಾತರು, ಆದರೆ ಅವರು ಅಲ್ಪಸಂಖ್ಯಾತರಲ್ಲಿ. ಸೊ ಈಗ ಅಲ್ಲಿ ಈ ರೀತಿಯಾದಂಥ ಒಂದು ನೀತಿಯನ್ನು ತಂದಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯವನ್ನು ಇವತ್ತು ಸುಮಾರು ಮಹಾರಾಷ್ಟ್ರ ಇರ್ಬೋದು, ಆಂಧ್ರ, ತೆಲಂಗಾಣ, ಈ ಕಡೆ ತಮಿಳುನಾಡು ಭಾಗಗಳು ಎಲ್ಲ ಕೂಡ ಗಡಿ ಭಾಗದಲ್ಲಿ ಇದೆ. ಸೊ ಓಕೆ,
ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮನ್ನ ಮಾಹಿತಿಗೆ.